ಹಾಯ್ ಫ್ರೆಂಡ್ಸ್, ಮೈಸೆಲ್ಫ್ ಲಕ್ಷ್ಮಿ. ನಾನಿವತ್ತು ಎಲಿಮೆಂಟರಿ ಪಾರ್ಟಿಕಲ್ಸ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಲಿಮೆಂಟರಿ ಪಾರ್ಟಿಕಲ್ಸ್ನ ಕ್ಲಾಸಿಫಿಕೇಷನ್ ಯಾವ್ಯಾವುದ್ರ ಬೇಸಿಸ್ ಮೇಲೆ ಮಾಡಿದ್ದಾರೆ, ಮತ್ತು ಅದರಲ್ಲಿ ಬರುವಂಥ ಫರ್ದರ್ ಕ್ಯಾರೆಕ್ಟರಿಸ್ಟಿಕ್ಸು, ಕ್ವಾರ್ಕ್ ಸ್ಟ್ರಕ್ಚರು, ಸ್ಟ್ರೇಂಜ್ ನಂಬರು, ಇದನ್ನೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. KSET-ಅಲ್ಲಿ ಇದ್ರ ಮೇಲೆ ಒಂದು 3 ಕ್ವಶನ್ ಆದರೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಫಸ್ಟು ನೋಡೋಣ, ಕ್ಲಾಸಿಫಿಕೇಷನ್ ಆಫ್ ದ ಎಲಿಮೆಂಟರಿ ಪಾರ್ಟಿಕಲ್ಸ್ ಬೇಸ್ಡ್ ಆನ್ ದ ಸ್ಪಿನ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ ಸ್ಪಿನ್ ಕ್ಲಾಸಿಫಿಕೇಷನ್ ಆಫ್ ದಿ ಎಲಿಮೆಂಟರಿ ಪಾರ್ಟಿಕಲ್ಸ್, ಅದರಲ್ಲಿ ಮೇಯ್ನಾಗಿ ಟೂ ಪಾರ್ಟಿಕಲ್ಸ್ ಆಗಿ ಬ್ರ್ಯಾಂಚಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಎಲಿಮೆಂಟರಿ ಪಾರ್ಟಿಕಲ್ಸ್ನ ಒಂದು ಬೋಸಾನು, ಇನ್ನೊಂದು ಫರ್ಮಯಾನ್. ಬೋಸಾನ್ ಅಂತ ಹೇಳಿದ್ರೆ ಬೋಸ್-ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸು ಒಬೇ ಆಗುತ್ತೆ. ಫರ್ಮಯಾನ್ಸ್ ಅಂತ ಹೇಳಿದ್ರೆ ಫರ್ಮಿ ಡಿರಾಕ್ ಸ್ಟ್ಯಾಟಿಸ್ಟಿಕ್ಸ್ ಒಬೇ ಆಗುತ್ತೆ. ಸೊ ಇನ್ ದಿಸ್ ಕೇಸ್ ಸ್ಪಿನ್ನು ಇಂಟಿಗ್ರಲ್ ಸ್ಪಿನ್ ಇರುತ್ತೆ. ಜನರಲ್ ಆಗಿ NH ಕ್ರಾಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಫರ್ಮಯಾನ್ಸಲ್ಲಿ ಆಫ್ ಆಡ್ ಇಂಟಿಗ್ರಲ್ ಸ್ಪಿನ್ ಆಫ್ NH ಕ್ರಾಸ್ ಅಂತ. ಹಿಯರ್ ಬೋಸಾನ್ಸಲ್ಲಿ N ವ್ಯಾಲ್ಯೂ 0, 1, 2, 3, 4 ಅಂತ ಹೋಗುತ್ತೆ. ಇಲ್ಲಿ ಆಫ್ ಆಡ್ ಇಂಟಿಗ್ರಲ್ ಫರ್ಮಯಾನ್ಸಲ್ಲಿ ಸೊ N = 1, 3, 5 ಅಂತ ಹೋಗುತ್ತೆ. ಈ ಥರ. ನೆಕ್ಸ್ಟ್ ಬೋಸಾನ್ಸಲ್ಲಿ ಫರ್ದರ್ ಟು ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ. ಮೊದಲನೇದು ಮಾಸ್ಲೆಸ್ ಬೋಸಾನ್ಸ್, ಇನ್ನೊಂದು ಮೆಸಾನ್ಸ್ ಅಂತ ಅರ್ಥ. ಸೊ ಮಾಸ್ಲೆಸ್ ಅಂತ ಹೇಳಿದ್ರೆ ಮಾಸ್ ಝೀರೋನಲ್ಲಿ 2 ಪಾರ್ಟಿಕಲ್ಸ್ ಬರುತ್ತೆ. ಒಂದು ಫೋಟಾನ್ಸು, ಇನ್ನೊಂದು ಗ್ರಾವಿಟಾನ್ಸು. ಫೋಟಾನ್ಸಲ್ಲಿ ಸ್ಪಿನ್ನು 1 ಇರುತ್ತೆ, +1. ಗ್ರಾವಿಟಾನ್ಸಲ್ಲಿ ಸ್ಪಿನ್ನು 2 ಇರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟು ಮೆಸಾನ್ಸ್ ಅಂತ ಹೇಳಿದ್ರೆ ಇದ್ರ ಮಾಸು ಇಂಟರ್ಮೀಡಿಯೇಟ್ ಸ್ಟೇಟ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದಿ ಪ್ರೋಟಾನ್ಸ್. ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಲೈಟರ್ ಪಾರ್ಟಿಕಲ್ಲು, ಪ್ರೋಟಾನ್ ಅಂತ ಹೇಳಿದ್ರೆ ಹೆವಿಯರ್ ಪಾರ್ಟಿಕಲ್ಲು. ಇದೆರಡರ ಮಧ್ಯೆ ಇರುತ್ತಲ್ಲ ಇಂಟರ್ಮೀಡಿಯೇಟ್ ಸ್ಟೇಟ್ನಲ್ಲಿ ಮೆಸಾನ್ ಮಾಸು ಇರುತ್ತೆ ಅಂತ ಹೇಳ್ತೀವಿ. ಸೊ ಮೆಸಾನ್ಸಲ್ಲಿ 3 ಟೈಪ್ ಆಫ್ ಪಾರ್ಟಿಕಲ್ಸ್ ಒಬ್ಟೈನ್ ಆಗುತ್ತೆ. ಈಟಾ ಮೆಸಾನು, ಕೆ ಮೆಸಾನು, ಪೈ ಮೆಸಾನು. ಈಟಾ ಮೆಸಾನ್ ಅಂತ ಹೇಳಿದ್ರೆ ಸಿಂಗ್ಲೆಟ್ ಅಂತ ಹೇಳ್ತೀವಿ. ಅಂದರೆ ಈ ಪಾರ್ಟಿಕಲ್ಗೆ ಇದೇ ಪಾರ್ಟಿಕಲ್ಲು ಆ್ಯಂಟಿ ಪಾರ್ಟಿಕಲ್ ಆಗುತ್ತೆ. ಸೊ ನಮಗೆ ನೇಚರಲ್ಲಿ ಎಲಿಮೆಂಟರಿ ಪಾರ್ಟಿಕಲ್ಸಲ್ಲಿ ಎಷ್ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಆ್ಯಂಟಿ ಪಾರ್ಟಿಕಲ್ಸ್ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈಟಾ ಪಾರ್ಟಿಕಲ್ ಅಂತ ತಗೊಂಡಾಗ ಇದರ ಆ್ಯಂಟಿ ಪಾರ್ಟಿಕಲ್ಲು ಈಟಾನೇ, ಅಂದರೆ ಆ್ಯಸಿಡ್ಸ್ ಓನ್ ಆ್ಯಂಟಿ ಪಾರ್ಟಿಕಲ್ ಅಂತ ಹೇಳ್ತೀವಿ. ಸಿಂಗ್ಲೆಟ್ ಅಂತ ಹೇಳ್ತೀವಿ, ಇದು ಒಂದೇ ಪಾರ್ಟಿಕಲ್ಲು. ನೆಕ್ಸ್ಟ್ ಕೆ ಮೆಸಾನ್ಸ್ ಅಂತ ಹೇಳಿದ್ರೆ ಡಬ್ಲೆಟ್ ಅಂತ ಹೇಳ್ತೀವಿ. ಕೆ ಮೆಸಾನ್ಸಲ್ಲಿ 2 ಪಾರ್ಟಿಕಲ್ಸ್ ಬರುತ್ತೆ. ಒಂದು K+ ಮೆಸಾನು, ಇನ್ನೊಂದು K- ಮೆಸಾನು. ಸೊ ನೆಕ್ಸ್ಟ್ ಏನಂತ ಹೇಳ್ತೀವಿ ಅಂತಂದರೆ ಟ್ರಿಪ್ಲೆಟ್ ಅಂತ 3 ಪಾರ್ಟಿಕಲ್ಸ್ ಬರುತ್ತೆ ಪೈ ಮೆಸಾನ್ಸಲ್ಲಿ. ಪೈ ಮೆಸಾನ್ಸ್ ಅಂತ ಹೇಳಿದ್ರೆ ಪೈ ಮೈನಸ್ಸು, ಪೈ ಪ್ಲಸ್ಸು, ಪೈ ನಾಟು, 3 ಪಾರ್ಟಿಕಲ್ಸ್ ಒಬ್ಟೈನ್ ಆಗುತ್ತೆ. ನೆಕ್ಸ್ಟು ಫರ್ಮಯಾನ್ಸಲ್ಲಿ ಬಂದಾಗ, ಫರ್ಮಯಾನ್ಸ್ ಅಂತ ಹೇಳಿದ್ರೆ ಆಫ್ ಆಡ್ ಇಂಟಿಗ್ರಲ್ ಸ್ಪಿನ್ ಇರುತ್ತೆ. ಇದರಲ್ಲಿ 2 ಪಾರ್ಟಿಕಲ್ಸ್ ಆಗಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಒಂದು ಲೆಪ್ಟಾನ್ಸು, ಇನ್ನೊಂದು ಬೇರಿಯಾನ್ಸ್. ಲೆಪ್ಟಾನ್ಸ್ ಅಂದರೆ ಲೈಟರ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಬರುವಂಥದ್ದು ಎಲೆಕ್ಟ್ರಾನು, ಮ್ಯೂಆನು, ಟೌ ಆನು. ನ್ಯೂಟ್ರಿನೋ, ಎಲೆಕ್ಟ್ರಾನ್ ನ್ಯೂಟ್ರಿನೋ, ಮ್ಯೂಆನ್ ನ್ಯೂಟ್ರಿನೋ, ಟೊವಾನ್ ನ್ಯೂಟ್ರಿನೋ ಅಂತ ಹೇಳ್ತೀವಿ. ನೆಕ್ಸ್ಟು ಬೇರಿಯಾನ್ಸ್ ಬರುತ್ತೆ. ಬೇರಿಯಾನ್ಸ್ ಅಂತ ಹೇಳಿದ್ರೆ ನ್ಯೂಕ್ಲಿಯಾನ್ಸ್ ಒಂದು, ಹೆಪರಾನ್ಸ್ ಒಂದು. ನ್ಯೂಕ್ಲಿಯಾನ್ಸಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನು, ಆ್ಯಂಟಿ ಪ್ರೋಟಾನು, ಆ್ಯಂಟಿ ನ್ಯೂಟ್ರಾನ್ ಬರುತ್ತೆ. ನೆಕ್ಸ್ಟು ಹೆಪರಾನ್ಸ್ ಅಂತ ಹೇಳಿದ್ರೆ ರೆಸ್ಟ್ ಪಾರ್ಟಿಕಲ್ ಆಫ್ ದ ಬೇರಿಯಾನ್ಸ್ ಅಂತ ಹೇಳ್ತೀವಿ. ರೆಸ್ಟ್ ಸ್ಟೇಟ್ನಲ್ಲಿ ಇದ್ದಾಗ ಒಬ್ಟೈನ್ ಆಗುವಂಥ ಪಾರ್ಟಿಕಲ್ಸು ಲ್ಯಾಂಬ್ಡಾ, ಸಿಗ್ಮಾ, ಝೈ, ಒಮೆಗಾ ಅಂತ ಹೇಳ್ತೀವಿ. ಇದು 4 ಟೈಪ್ಸ್ ಆಫ್ ಪಾರ್ಟಿಕಲ್ಸು ಒಬ್ಟೈನ್ ಆಗುತ್ತೆ ಇನ್ ಕೇಸ್ ಆಫ್ ಹೆಪರಾನ್ಸ್. ಸೊ ಹಿಯರ್ ಹೆಪರಾನ್ಸ್ ಅಂದರೆ ಮಾಸ್ ಈಸ್ ಗ್ರೇಟರ್ ದೆನ್ ಮಾಸ್ ಆಫ್ ಪ್ರೋಟಾನ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಾನ್ಸ್ ಅಂತ ಹೇಳಿದ್ರೆ ಮಾಸ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ದ ಪ್ರೋಟಾನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಂಡೀಷನ್ ನೋಡೋಣ. ನೆಕ್ಸ್ಟು ಲೆಪ್ಟಾನ್, ನಿಮ್ಗೆ ಯಾವುದಾದ್ರೂ ಒಂದು ರಿಯಾಕ್ಷನನ್ನು ಕೊಟ್ಬಿಟ್ಟು ಲೆಪ್ಟಾನ್ ನಂಬರ್ ಕನ್ಸರ್ವಾ ಅಂತ ಕೇಳ್ತಾರೆ. ಸೊ ಲೆಪ್ಟಾನ್ ನಂಬರ್ ಕನ್ಸರ್ವಾ ಅಂತ ಹೇಳಬೇಕಾದ್ರೆ ಲೆಪ್ಟಾನ್ ನಂಬರ್ ಹೇಗೆ ಬರೆಯೋದು ಅಂತ ನೋಡಬೇಕಾಗುತ್ತೆ. ಸೊ ಇದು ಒಂದೆರಡು ರಿಯಾಕ್ಷನ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಕನ್ಸರ್ವೇಷನ್ ಲಾಸಲ್ಲಿ ನೆಕ್ಸ್ಟು ಲೆಪ್ಟಾನ್ ನಂಬರ್ ಅಂತ ಹೇಳಿದ್ರೆ ಹೇಗೆ ಬರೆಯೋದು ಅಂತ ಹೇಳಿದ್ರೆ ಲೆಪ್ಟಾನ್ ನಂಬರ್ ಈಸ್ +1 ಫಾರ್ ಪಾರ್ಟಿಕಲ್ಸ್ ಇನ್ ಪ್ರೆಸೆನ್ಸ್ ಇನ್ ದ ಲೆಪ್ಟಾನ್ಸ್ ಅಂತ ಹೇಳ್ತೀವಿ. ಆಯಿತಾ. ನೆಕ್ಸ್ಟು ಲೆಪ್ಟಾನ್ ನಂಬರ್ -1 ಅಂತ ಹೇಳ್ತೀವಿ. ಆ್ಯಂಟಿ ಪಾರ್ಟಿಕಲ್ ಆಫ್ ದ ಲೆಪ್ಟಾನ್ಸಲ್ಲಿ ಆ್ಯಂಟಿ ಪಾರ್ಟಿಕಲ್ ಇರೋದಕ್ಕೆ -1 ಇಸ್ ದ ಲೆಪ್ಟಾನ್ ನಂಬರ್.
ಲೆಪ್ಟಾನ್ ನಂಬರ್ 0 ಅಂತ ಹೇಳ್ತೀವಿ. ಅಂದರೆ ಪಾರ್ಟಿಕಲ್ಲು ಆಂಟಿಪಾರ್ಟಿಕಲ್ ಲೆಪ್ಟಾನ್ಸಲ್ಲಿ ಇರೋದು ಅಲ್ಲದೇ ಬೇರೆ ಪಾರ್ಟಿಕಲ್ಸ್ ಬಂದರೆ ಆ ಪಾರ್ಟಿಕಲ್ಸಿಗೆ ಲೆಪ್ಟಾನ್ ನಂಬರ್ 0 ಅಂತ ಅರ್ಥ ಬರಿಬೇಕು. ಸೊ ಯಾವುದಾದ್ರೂ ಒಂದು ರಿಯಾಕ್ಷನಲ್ಲಿ ಕೊಟ್ಟಿರ್ತಾರೆ ಎಲೆಕ್ಟ್ರಾನು ಪ್ಲಸ್ ಇದು ಮ್ಯೂಆನ್ ಟೌಆನ್ ಎಲೆಕ್ಟ್ರಾನ್ ನ್ಯೂಟ್ರಿನೋ ಮ್ಯೂಆನ್ ನ್ಯೂಟ್ರಿನೋ ಟೌಆನ್ ನ್ಯೂಟ್ರಿನೋ ಇದೆಲ್ಲ ಬಂದರೆ ಪಾರ್ಟಿಕಲ್ಸು ಲೆಪ್ಟಾನ್ಸಲ್ಲಿ. ಸೊ ಇದ್ರ ನಂಬರು +1 ಲೆಪ್ಟಾನ್ ನಂಬರ್ ಅಂತ ಅರ್ಥ. ನೆಕ್ಸ್ಟು ಆ್ಯಂಟಿಪಾರ್ಟಿಕಲ್ ಅಂತ ಕೇಳ್ತೀವಿ. ಆ್ಯಂಟಿಪಾರ್ಟಿಕಲ್ ಆಫ್ ದ ಎಲೆಕ್ಟ್ರಾನ್ ಯಾವುದು? ಪಾಸಿಟ್ರಾನ್. ಮ್ಯೂಆನ್ದು ಆ್ಯಂಟಿ ಮ್ಯೂಆನ್, ಟೌಆನ್ದು ಆ್ಯಂಟಿ ಟೌಆನ್. ಇದು ಆ್ಯಂಟಿ ನ್ಯೂಟ್ರಿನೋ ಎಲೆಕ್ಟ್ರಾನ್, ಆ್ಯಂಟಿ ನ್ಯೂಟ್ರಿನೋ ಮ್ಯೂಆನ್, ಆ್ಯಂಟಿ ನ್ಯೂಟ್ರಿನೋ ಟೌಆನ್ ಅಂತ ಹೇಳ್ತೀವಿ. ಇದೆಲ್ಲ ಆ್ಯಂಟಿ ಪಾರ್ಟಿಕಲ್ಸ್ ಆಫ್ ದ ಲೆಪ್ಟಾನ್. ಇವುಗಳು ಬಂದರೆ ಲೆಪ್ಟಾನ್ ನಂಬರು -1 ಅಂತ ಬರೀಬೇಕು. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಲೆಪ್ಟಾನ್ ಅಂತ ಕೇಳಿದ್ರೆ 12 ನಂಬರ್ಸ್, ಅಂದರೆ 6 ಪಾರ್ಟಿಕಲ್ಸ್ ಇದೆ, 6 ಆ್ಯಂಟಿ ಪಾರ್ಟಿಕಲ್ಸ್ ಇದೆ. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಎಷ್ಟಿದೆ ಅಂತ ಬರೀಬೇಕು. ಲೆಪ್ಟಾನಲ್ಲಿ 12 ಅಂತ ಅರ್ಥ. ಇದು ಕೂಡ ಒನ್ ಟೈಮಲ್ಲಿ ಕ್ವಶನ್ ಕೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಲೆಪ್ಟಾನ್ಸ್ ಎಷ್ಟಿದೆ ಅಂತ. ನೆಕ್ಸ್ಟು ಬೇರಿಯಾನ್ಸ್ ಅಂತ ಹೇಳ್ತೀವಿ. ಬೇರಿಯಾನ್ಸ್ ಅಂತ ಹೇಳಿದಾಗ ಬೇರಿಯಾನ್ ಪಾರ್ಟ್ನಲ್ಲಿ ಪಾರ್ಟಿಕಲ್ ಬಂದರೆ ಬೇರಿಯಾನ್ ನಂಬರು +1. ಬೇರಿಯಾನ್ ನಂಬರಲ್ಲಿ ಆ್ಯಂಟಿ ಪಾರ್ಟಿಕಲ್ ಬಂದಾಗ ಬೇರಿಯಾನ್ ನಂಬರು -1 ಆಗುತ್ತೆ. ಬೇರೆ ಪಾರ್ಟಿಕಲ್ ಆದರೆ ಬೇರಿಯಾನ್ಸನ್ನು ಬಿಟ್ಟು ಬಂದಿದ್ದರೆ ಅದು 0 ಅಂತ ಹೇಳ್ತೀವಿ. ಸೊ ಬೇರಿಯಾನ್ಸಿಗೆ ಯಾವ್ಯಾವ ಪಾರ್ಟಿಕಲ್ ಅಂತ ಹೇಳಿದ್ರೆ ಪ್ರೋಟಾನು, ನ್ಯೂಟ್ರಾನು, ಆ್ಯಂಟಿ ಪ್ರೋಟಾನು, ಆ್ಯಂಟಿ ನ್ಯೂಟ್ರಾನು, ಈ ಥರ. ಇದು ಆ್ಯಂಟಿ ಪಾರ್ಟಿಕಲ್ಗೆ, ಇದು ಪಾರ್ಟಿಕಲ್ಗೆ, ಬೇರಿಯಾನ್ಗೆ. ನೆಕ್ಸ್ಟ್ ಏನಂತ ಹೇಳ್ತೀವಿ ಅಂದರೆ ಕ್ಲಾಸಿಫಿಕೇಷನ್ ಆಫ್ ದ ಎಲಿಮೆಂಟರಿ ಪಾರ್ಟಿಕಲ್ಸ್ ಆನ್ ದಿ ಬೇಸಿಸ್ ಆಫ್ ಬೇಸಿಕ್ ಇಂಟರಾಕ್ಷನ್ಸ್ ಅಂತ ಹೇಳ್ತೀವಿ. ಬೇಸಿಕ್ ಇಂಟ್ರಾಕ್ಷನ್ ಅಂತ ಹೇಳಿದ್ರೆ 4 ಟೈಪ್ಸ್ ಆಫ್ ಇಂಟರಾಕ್ಷನ್ ಇರುತ್ತೆ. ಸೊ ನೆಕ್ಸ್ಟು ಎಲಿಮೆಂಟರಿ ಪಾರ್ಟಿಕಲ್ ಕ್ಲಾಸಿಫಿಕೇಷನ್ ಆ್ಯಂಡ್ ದ ಬೇಸಿಸ್ ಆಫ್ ದ ಇಂಟರಾಕ್ಷನ್ ಅಂತ ಹೇಳ್ತೀವಿ. ಬೇಸಿಕ್ ಇಂಟರಾಕ್ಷನ್ಸ್ ಇನ್ ನೇಚರ್ ಅಂತ ಹೇಳಿದ್ರೆ 4 ಟೈಪ್ಸ್ ಆಫ್ ಇಂಟರಾಕ್ಷನ್ ಬರುತ್ತೆ. ಗ್ರಾವಿಟೇಷನಲ್ ಇಂಟರಾಕ್ಷನ್ನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರಾಕ್ಷನ್ನು, ಸ್ಟ್ರಾಂಗ್ ಇಂಟರಾಕ್ಷನ್ನು ಮತ್ತು ವೀಕ್ ಇಂಟರಾಕ್ಷನ್ ಅಂತ ಹೇಳ್ತೀವಿ. ಆ 4 ಲಾಸ್ ಬೇಸಿಕ್ ಇಂಟರಾಕ್ಷನ್ಸ್ ಓಬೇಸ್ ಆಗುತ್ತೆ ಇನ್ ಕೇಸ್ ಆಫ್ ವಾಟ್ ಕ್ಲಾಸಿಫಿಕೇಷನ್ ಆನ್ ದಿ ಬೇಸಿಸ್ ಆಫ್ ಬೇಸಿಕ್ ಇಂಟರಾಕ್ಷನ್ಸ್. ಸೊ ಎಲಿಮೆಂಟರಿ ಪಾರ್ಟಿಕಲ್ಸ್ನ ಮೇಯ್ನಾಗಿ 2 ಪಾರ್ಟಿಕಲ್ಸಾಗಿ ಕ್ಲಾಸಿಫೈ ಮಾಡ್ತಾರೆ, ಲೆಪ್ಟಾನ್ಸು, ಹ್ಯಾಡ್ರಾನ್ಸು. ಲೆಪ್ಟಾನ್ಸ್ ಅಂತ ಹೇಳಿದ್ರೆ ಲೈಟರ್ ಪಾರ್ಟಿಕಲ್ಸು, ಲೈಟ್ ಮಾಸನ್ನು ಹೊಂದಿರೋದು. ಹ್ಯಾಡ್ರಾನ್ಸ್ ಅಂತ ಹೇಳಿದ್ರೆ ಹೆವಿ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಸೊ ಲೆಪ್ಟಾನ್ಸಲ್ಲಿ ಯಾವ್ಯಾವ್ದು ಬರುತ್ತೆ ಪಾರ್ಟಿಕಲ್ಲು? ಎಲೆಕ್ಟ್ರಾನು, ನ್ಯೂಟ್ರಿನೋ ಎಲೆಕ್ಟ್ರಾನು, ಮ್ಯೂಆನು, ನ್ಯೂಟ್ರಿನೋ ಮ್ಯೂಆನು, ಟೌಆನ್ ಮತ್ತು ನ್ಯೂಟ್ರಿನೋ ಟೌಆನ್. ಆ್ಯಂಟಿ ಪಾರ್ಟಿಕಲ್ಸ್ ಆಫ್ ದ ಲೆಪ್ಟಾನ್ಸ್ ಅಂದರೆ ಪಾಸಿಟ್ರಾನು, ಆ್ಯಂಟಿ ನ್ಯೂಟ್ರಿನೋ ಎಲೆಕ್ಟ್ರಾನ್, ಮ್ಯೂಆನ್, ಆ್ಯಂಟಿ ಮ್ಯೂಆನ್ ಮತ್ತು ಆ್ಯಂಟಿ ನ್ಯೂಟ್ರಿನೋ ಮ್ಯೂಆನ್. ನೆಕ್ಸ್ಟು ಆ್ಯಂಟಿ ಟೌಆನ್ ಮತ್ತು ಆ್ಯಂಟಿ ನ್ಯೂಟ್ರಿನೋ ಟೌಆನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಇದಕ್ಕೆ ಬಂದಾಗ ಹ್ಯಾಡ್ರಾನ್ಸಲ್ಲಿ ಮೆಸಾನ್ಸ್ ಬರುತ್ತೆ, ಫರ್ಮಯಾನ್ಸ್ ಬರುತ್ತೆ. ಮೆಸಾನ್ಸು ಸ್ಪಿನ್ನು ಇಂಟಿಗ್ರಲ್ಲು, ಮೆಸಾನ್ಸಲ್ಲಿ ಸ್ಪಿನ್ನು ಇಂಟಿಗ್ರಲ್ ಇರುತ್ತೆ, ಆಯಿತಾ. ನೆಕ್ಸ್ಟು ಫರ್ಮಯಾನ್ಸಲ್ಲಿ ಸ್ಪಿನ್ನು ಆಫ್ ಆಡ್ ಇಂಟಿಗ್ರಲ್ಲು. ನೆಕ್ಸ್ಟು ಇದರಲ್ಲಿ 3 ಪಾರ್ಟಿಕಲ್ಸ್ ಸೇಮ್, ಈಟಾ ಮೆಸಾನ್, ಕೆ ಮೆಸಾನ್, ಪೈ ಮೆಸಾನ್. ನೆಕ್ಸ್ಟು ಫರ್ಮಯಾನ್ಸಿಗೆ ಬಂದಾಗ ನ್ಯೂಕ್ಲಿಯಾನ್ಸು ಮತ್ತು ಹೆಪರಾನ್ಸು. ನ್ಯೂಕ್ಲಿಯಾನ್ಸಲ್ಲಿ ಪ್ರೋಟಾನು, ನ್ಯೂಟ್ರಾನು, ಆ್ಯಂಟಿ ಪ್ರೋಟಾನು, ಆ್ಯಂಟಿ ನ್ಯೂಟ್ರಾನು. ಹೆಪರಾನ್ಸ್ ಕ್ಲಾಸಿಫಿಕೇಷನ್ ಇಲ್ಲಿ ಬರ್ದಿದ್ದೀನಿ ನೋಡಿ. ಹೆಪರಾನ್ಸಲ್ಲಿ ಸಿಗ್ಮಾ ಪ್ಲಸ್ ಸಿಗ್ಮಾ ಮೈನಸ್ ಸಿಗ್ಮಾ ನಾಟು, ಪೈ ಮೈನಸ್ ಮತ್ತು ಪೈ 0 2 ಪಾರ್ಟಿಕಲ್ ಬರುತ್ತೆ ಇದರಲ್ಲಿ. ನೆಕ್ಸ್ಟು ಲ್ಯಾಂಬ್ಡಾ ಒಂದೇ, ಒಮೆಗಾ ಒಂದೇ ಪಾರ್ಟಿಕಲ್ಲು. ಇದು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಆನ್ ದಿ ಬೇಸಿಸ್ ಆಫ್ ದ ಬೇಸಿಕ್ ಇಂಟ್ರಾಕ್ಷನ್ಸ್. ನೆಕ್ಸ್ಟ್ ನೋಡೋದಾದರೆ ಸ್ಪಿನ್ ಮತ್ತು ಐಸೋಸ್ಪಿನ್ ಆಫ್ ದ ಎಲಿಮೆಂಟರಿ ಪಾರ್ಟಿಕಲ್ಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಕೇಳ್ತಾರೆ. ವಾಟ್ ಈಸ್ ದ ಸ್ಪಿನ್ ಆಫ್ ಪೈ ಪ್ಲಸ್ ಅಯಾನು, ಪೈ ಮೈನಸ್ ಅಯಾನ್ಗೇನು, ಅಥವಾ ಕೆ0ಗೇನು, ಕೆ ಮೆಸಾನ್ಸ್ಗೇನು ಆ ಥರ ಎಲ್ಲ ಕೇಳಬಹುದು. ಸ್ಪಿನ್ ಮತ್ತು ಐಸೋಸ್ಪಿನ್ ಆಫ್ ದಿ ಸಿಗ್ಮಾ ಮೆಸಾನ್ ಅಂತ ಡೈರೆಕ್ಟಾಗಿ ಕೇಳಬಹುದು. ಸೊ ಇದನ್ನು ಹೇಗೆ ಬರೆಯೋದು ಅಂತ ಒಂದ್ಸರಿ ತಿಳ್ಕೊಬಿಟ್ರೆ ನೀವೇ ಆರಾಮಾಗಿ ಆನ್ಸರ್ ಮಾಡಬಹುದು. ಸೊ ಸ್ಪಿನ್ ಮತ್ತು ಐಸೋಸ್ಪಿನ್ ಇದು ಬರೋ ಅಂಥದ್ದು ಓನ್ಲಿ ಹ್ಯಾಡ್ರಾನ್ಸ್ ಪಾರ್ಟಿಕಲ್ಸ್ಗೆ, ಹೆವಿಯರ್ ಪಾರ್ಟಿಕಲ್ಸು. ಹ್ಯಾಡ್ರಾನ್ಸಲ್ಲಿ ಯಾವ್ಯಾವುದಿದೆ ಅಂತ ಹೇಳಿದ್ರೆ ಮೆಸಾನ್ಸು ಮತ್ತು ಫರ್ಮಯಾನ್ಸ್ ಇದೆ. ಸೊ ಇದು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ 2i+1 ಐಸೋಸ್ಪಿನ್ನಿಗೆ 2i+1 = i3 ಅಂತ ಹೇಳ್ತೀವಿ. ಐಸೋಸ್ಪಿನ್ ಅಂತ ಹೇಳಿದ್ರು ಒಂದೇ, ಅಥವಾ ಥರ್ಡ್ ಕಾಂಪೋನೆಂಟ್ ಆಫ್ ದ ಸ್ಪಿನ್ ಅಂತ ಹೇಳಿದ್ರು ಒಂದೇ. ಸೊ ಮೆಸಾನ್ಸ್ ಅಂತ ಹೇಳ್ತೀವಿ. ಮೆಸಾನ್ಸಿಗೆ ಯಾವ್ಯಾವುದು 3 ಪಾರ್ಟಿಕಲ್ಸ್ ಇದೆ, ಪೈಯಾನ್ಸ್ 1, ಕೆಯಾನ್ಸ್ 1, ಈಟಾ ಮೆಸಾನ್ 1. ಸೊ
ಪೈಯಾನ್ಸ್ ನೋಡೋಣ. ಪೈಯಾನ್ಸ್ ಅಂದರೆ ಏನು? ಟ್ರಿಪ್ಲೆಟು, 3 ಪಾರ್ಟಿಕಲ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ 3 ಪಾರ್ಟಿಕಲ್ ಇರೋದ್ರಿಂದ 2i+1 ವಿಚ್ ಈಸ್ ಈಕ್ವಲ್ಸ್ ಟು 3 ಅಂತ ಬರೆಯೋದು ಟ್ರಿಪ್ಲೆಟು. ಟ್ರಿಪ್ಲೆಟ್ ಅಂತ ಆದಮೇಲೆ 2i ಈಸ್ ಈಕ್ವಲ್ಸ್ ಟು, ಈ ಕಡೆ 3 ಇದೆ, ಈ ಕಡೆ 1, ಈ ಕಡೆಯಿಂದ ಈಕ್ವೇಷನಿಂದ ರೈಟ್ ಸೈಡ್ಗೆ ಬಂದಾಗ ಏನಾಗುತ್ತೆ? -1 ಆಗುತ್ತೆ. ಸೊ 2i ಈಸ್ ಈಕ್ವಲ್ಸ್ ಟು 2 ಆಯಿತು. ಸೊ i ವ್ಯಾಲ್ಯೂ ಏನಾಯಿತು? 1. ದಿಸ್ ಈಸ್ ದ ಸ್ಪಿನ್ ಆಫ್ ದ ಪೈ ಮೆಸಾನ್ಸ್. ಪೈ ಮೆಸಾನ್ಸಿಗೆ ಸ್ಪಿನ್ನು ಕಾಮನ್, ಎಲ್ಲದಕ್ಕೂ ಪೈ ಪ್ಲಸ್ಸು ಪೈ ಮೈನಸ್ಸು ಪೈ ನಾಟಿಗೆ ಸ್ಪಿನ್ನು 1 ಆಗುತ್ತೆ. ಇದಕ್ಕೆ ಬಂದಾಗ ಐಸೋಸ್ಪಿನ್ಗೆ ಬಂದಾಗ ಏನಾಗುತ್ತೆ ನೋಡಿ, ಪೈ ಮೈನಸ್ಸು ಪೈ ನಾಟು ಪೈ ನ್ಯೂಟ್ರಲ್ ಅಂತ ಬರ್ಕೊಳ್ಳಿ. ಮೈನಸ್ ಇದಕ್ಕೆ 1 ಇದೆ, ಸೊ ಇಟ್ ಲೈಸ್ ಬಿಟ್ವೀನ್ -1 0 +1. ಸೊ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಪೈ ಮೈನಸ್ಸಿಗೆ -1, ಪೈ ಪ್ಲಸ್ಸಿಗೆ +1, ಪೈ ನಾಟಿಗೆ 0. ನೆಕ್ಸ್ಟ್ ಕೆ ಮೆಸಾನ್ಸ್ ಅಂತಂದಾಗ ಕೆ ಪ್ಲಸ್ಸು ಕೆ ನ್ಯೂಟ್ರಲ್ ಇಷ್ಟೇ ಬರೋದು. ಸೊ 2i+1 ಈಸ್ ಈಕ್ವಲ್ಸ್ ಟು 2 ಆಗುತ್ತೆ ಡಬ್ಲೆಟು. ಸೊ 2i ವ್ಯಾಲ್ಯೂ ಏನಾಯಿತು? ಈ ಕಡೆ 1 -2 ಅಂತ ಬರುತ್ತೆ, ಸಾರಿ 2 - 1 ಆಗುತ್ತೆ, 1 ಬರುತ್ತೆ. 2i ಈಸ್ ಈಕ್ವಲ್ಸ್ ಟು 1/2. ದಿಸ್ ಈಸ್ ದ ಸ್ಪಿನ್ ಪಾರ್ ಕೆ ಮೆಸಾನ್. ಸೊ ಸ್ಪಿನ್ನು ಪ್ಲಸ್ ಹಾಫು ಕೆ ನಾಟಿಗೆ ಪ್ಲಸ್ ಹಾಫು ಕೆ ಪ್ಲಸ್ಸಿಗೆ ಪ್ಲಸ್ ಹಾಫ್ ಐಸೋಸ್ಪಿನ್ನು. ನೆಕ್ಸ್ಟು ಕೆ ನಾಟಿಗೆ -ಹಾಫ್ ಇಸ್ ದ ಐಸೋಸ್ಪಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾರ್ಟಿಕಲ್ ನೋಡೋಣ. ಈಟಾ ಮೆಸಾನ್ಸು ಇದು ಒಂದೇ ಪಾರ್ಟಿಕಲ್ಲು. ಸೊ 2i+1 ಈಸ್ ಈಕ್ವಲ್ಸ್ ಟು 1 ಆಗುತ್ತೆ ಸಿಂಗ್ಲೆಟಿಗೆ. ಸೊ 2i ಈಸ್ ಈಕ್ವಲ್ಸ್ ಟು ಏನಾಯಿತು? 1 - 1 ಅಂದರೆ 0 ಆಯಿತು. ಸೊ i ಈಸ್ ಈಕ್ವಲ್ ಟು 0 ಸ್ಪಿನ್ನು, ಐಸೋಸ್ಪಿನ್ ಆಲ್ಸೋ ಏನು 0. ನೆಕ್ಸ್ಟು ಫರ್ಮಯಾನ್ಸ್ ಅಂತ ಹೇಳ್ತೀವಿ. ಫರ್ಮಯಾನ್ಸ್ ಅಂತ ಹೇಳಿ ಕ್ವಾರ್ಟರ್ಲೆಟ್ ಅಂತ ಹೇಳ್ತೀವಿ. 4 ಪಾರ್ಟಿಕಲ್ಸ್ ಬರುತ್ತೆ. ಆವಾಗ 2i+1 ಈಸ್ ಈಕ್ವಲ್ ಟು 4 ಆಯಿತು. 2i ಈಸ್ ಈಕ್ವಲ್ ಟು 3, i ಈಸ್ ಈಕ್ವಲ್ಸ್ ಟು 3/2. ಸೊ ಈ ಪಾರ್ಟಿಕಲ್ಸ್ ಏನೇನಂತ ಹೇಳಿದ್ರೆ ಡೆಲ್ಟಾ ಡಬಲ್ ಪ್ಲಸ್, ಡೆಲ್ಟಾ ಪ್ಲಸ್, ಡೆಲ್ಟಾ ನಾಟ್, ಡೆಲ್ಟಾ ಮೈನಸ್. ಇದನ್ನು ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀರಿ. ಫಸ್ಟು 3/2, ಅದಕ್ಕಿಂತ ಕಡಿಮೆ ಅಂದರೆ 1/2, ನೆಕ್ಸ್ಟು -1/2, -3/2. ಇದು ಐಸೋಸ್ಪಿನ್ ಆಫ್ ದ ಕ್ವಾರ್ಟರ್ಲೆಟ್ ಪಾರ್ಟಿಕಲ್. ಸ್ಪಿನ್ನು ಕ್ವಾರ್ಟರ್ಲೆಟ್ಗೆ 3/2. ಕ್ವಾರ್ಟರ್ಲೆಟ್ ಅಂತ ಕೇಳಿದ್ರೆ 3/2 ಸ್ಪಿನ್ನು, ಐಸೋಸ್ಪಿನ್ನು ನೋಡಿ ಇಲ್ಲಿ ಈ ಥರ ಬರೀಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಏನಂತ ಹೇಳ್ತೀವಿ ಅಂದರೆ ಫರ್ಮಯಾನ್ಸು. ಫರ್ಮಯಾನ್ಸ್ಗೆ ಯಾವ್ಯಾವುದು? ಫರ್ಮಯಾನ್ಸಲ್ಲಿ ಟ್ರಿಪ್ಲೆಟು, ಸಿಗ್ಮಾ ಟ್ರಿಪ್ಲೆಟ್ ಅಂದರೆ 3 ಪಾರ್ಟಿಕಲ್ಸ್ ಇದೆ. ಸೊ 2i+1 ಈಸ್ ಈಕ್ವಲ್ಸ್ ಟು 3 ಆಯಿತು. 2i ವ್ಯಾಲ್ಯೂ ಏನಾಯಿತು? ಈಸ್ ಈಕ್ವಲ್ಸ್ ಟು 2 ಆಯಿತು. i ವ್ಯಾಲ್ಯೂ 1, ಸ್ಪಿನ್ನು i1 ಆಯಿತು ಸಿಗ್ಮಾ ಪಾರ್ಟಿಕಲಿಗೆ. ನೆಕ್ಸ್ಟ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಸಿಗ್ಮಾ ಪಾರ್ಟಿಕಲ್ 3 ಬಂತು. ಐ ಸ್ಪಿನ್ ಏನಾಯಿತು? 1 ಆಯಿತು. ಸೊ ಸಿಗ್ಮಾ ಪ್ಲಸ್ಸು ಸಿಗ್ಮಾ ಮೈನಸ್ಸು ಸಿಗ್ಮಾ ನಾಟ್ ನ್ಯೂಟ್ರಲ್ಲು. ಸೊ +1 -1 0. ದಿಸ್ ಈಸ್ ದ i3 ಕಾಂಪೋನೆಂಟ್ಸ್ ಐಸೋಸ್ಪಿನ್ನು. ಡಬ್ಲೆಟ್ ಅಂದಾಗ 2i+1 ಈಸ್ ಈಕ್ವಲ್ ಟು 2 ಸೈಗೆ. ಸೊ ನೆಕ್ಸ್ಟ್ 2i+1 ಈಸ್ ಈಕ್ವಲ್ ಟು 1, i ಈಸ್ ಈಕ್ವಲ್ಸ್ ಟು 1/2. ಸಿಗ್ಮಾ ನಾಟ್ ಬರುತ್ತೆ, ಸಿಗ್ಮಾ ಮೈನಸ್ ಬರುತ್ತೆ. ಸೊ ಸಿಗ್ಮಾ ನ್ಯೂಟ್ರಲ್ಗೆ ಪ್ಲಸ್ ಆಫ್ ಐಸೋಸ್ಪಿನ್ನು, ಮೈನಸ್ ಆಫ್ ಐಸೋಸ್ಪಿನ್ನು ಸಿಗ್ಮಾ ಮೈನಸ್ಸಿಗೆ. ನೆಕ್ಸ್ಟ್ ಪಾರ್ಟಿಕಲ್ಸ್ ನೋಡೋಣ. ಲ್ಯಾಂಬ್ಡಾ ಪಾರ್ಟಿಕಲ್ಲಿಗೆ ಸಿಂಗಲ್ ಪಾರ್ಟಿಕಲ್ಲು. ಸೊ ಸ್ಪಿನ್ನು ಕೂಡ 0, ಐಸೋಸ್ಪಿನ್ನು ಕೂಡ 0. ನೆಕ್ಸ್ಟು ಒಮೆಗಾಗೂ ಕೂಡ ಸಿಂಗ್ಲೆಟ್ ಇದು. ಸ್ಪಿನ್ನು 0, ಐಸೋಸ್ಪಿನ್ನು 0 ಆಗುತ್ತೆ. ಸೊ ನೆಕ್ಸ್ಟ್ ಏನಂತ ಹೇಳ್ತೀನಿ ಅಂದರೆ ಸ್ಟ್ರೇಂಜ್ನೆಸ್ ಆಫ್ ದ ಪಾರ್ಟಿಕಲ್ ಅಂತ ಕೇಳಬಹುದು ನಿಮಗೆ. ಇದು ನಾನು ಟ್ಯಾಬ್ಲರ್ ಕಾಲಮ್ ಮಾಡಿದ್ದೀನಿ. ಟ್ಯಾಬ್ಲರ್ ಕಾಲಮ್ ಒಂದ್ಸರಿ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಕ್ವಶನ್ ಏನಾದರೂ ಒಂದು ಇದ್ದೇ ಇರುತ್ತೆ, ಸ್ಪಿನ್ನು ಅಥವಾ ಐಸೋಸ್ಪಿನ್ನು ಸ್ಟ್ರೇಂಜ್ ನಂಬರು ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಒಂದು ಕ್ವಶನ್ ಈ ಟ್ಯಾಬ್ಲರ್ ಕಾಲಮ್ ಮೇಲೇ ಇರುತ್ತೆ. ಸೊ Q ಅಂದರೆ ಚಾರ್ಜು, I3 ಅಂದರೆ ಥರ್ಡ್ ಕಾಂಪೋನೆಂಟ್ ಆಫ್ ದ ಸ್ಪಿನ್ನು, B ಅಂದರೆ ಬೇರಿಯನ್ ನಂಬರು, S ಅಂದರೆ ಸ್ಟ್ರೇಂಜು. ಸೊ ಇದು ಫಾರ್ಮುಲಾ ಚಾರ್ಜಿಗೇನು Q ಈಸ್ ಈಕ್ವಲ್ ಟು I3 + B + S/2. ಸೊ ನಮಗೆ ಇಲ್ಲಿ ಚಾರ್ಜ್ ಗೊತ್ತಿರುತ್ತೆ, ಐಸೋಸ್ಪಿನ್ ಗೊತ್ತಿರುತ್ತೆ, ಬೇರಿಯನ್ ನಂಬರು ಮತ್ತು ಬೇರಿಯನ್ ನಂಬರ್ ಗೊತ್ತಿರುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಸ್ಟ್ರೇಂಜನ್ನು ಫೈಂಡ್ ಔಟ್ ಮಾಡೋದು. ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸ್ಟ್ರೇಂಜ್ ಬರೋದು ಓನ್ಲಿ ಕೆ ಮೆಸಾನ್ಸು ಮತ್ತು ಹೆಪರಾನ್ಸಿಗೆ. ಕೆ ಮೆಸಾನ್ಸ್ ಅಂದರೆ ಕೆ ಪ್ಲಸ್ಸು ಕೆ ನ್ಯೂಟ್ರಲ್ ಇದೆ, ಮತ್ತು ಹೆಪರಾನ್ಸು 4 ಪಾರ್ಟಿಕಲ್ಸ್ ಬರುತ್ತಲ್ಲ, ಹೆಪರಾನ್ಸಲ್ಲಿ ಲ್ಯಾಂಬ್ಡಾ, ಸಿಗ್ಮಾ, ಒಮೆಗಾ, ಝೈ, ಅದಕ್ಕೆ ಮಾತ್ರ ಸ್ಟ್ರೇಂಜ್ನೆಸ್ಸು ಬರೋವಂಥದ್ದು. ಸ್ಟ್ರೇಂಜ್ನೆಸ್ ಹೇಗೆ ಒಪ್ಟೈನ್ ಆಗುತ್ತೆ ಅಂತ ಹೇಳಿದ್ರೆ, ಒಪ್ಟೈನ್ ಆಗಬೇಕಾದ್ರೆ ಪ್ರೊಡಕ್ಷನಲ್ಲಿ ಸ್ಟ್ರಾಂಗ್ ಇಂಟರಾಕ್ಷನ್ನು, ಅದು ಡಿಕೆ ಆಗಬೇಕಾದ್ರೆ ವೀಕ್ ಇಂಟರಾಕ್ಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಸ್ಟ್ರೇಂಜ್ ಪಾರ್ಟಿಕಲ್ ಅಂದರೆ ಸ್ಟ್ರಾಂಗ್ ಇಂಟರಾಕ್ಷನ್ ಅಥವಾ ಫಾಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಸ್ಲೋ ಡಿಕೆ ಅಂತ ಕೂಡ ಕೇಳ್ತಾರೆ. ಯಾವ ಪಾರ್ಟಿಕಲ್ ಅಂತ ಆವಾಗ ಸ್ಟ್ರೇಂಜ್ನೆಸ್ ಅಂತ ಬರೀಬೇಕಾಗುತ್ತೆ. ಸೊ ಇವಾಗ ನೋಡೋಣ ಕೆ ಪ್ಲಸ್ಸಿಗೆ
ಚಾರ್ಜು ಪ್ಲಸ್ ಇರೋದ್ರಿಂದ ಚಾರ್ಜು +1. ಸ್ಪಿನ್ನು ಇದು ಡಬ್ಲೆಟ್ ಆಗಿದೆ. ಸ್ಪಿನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ದೇನೆ ಹಿಂದೆ. 1/2 ಬಂದಿದೆ. ಐಸೋ ಸ್ಪಿನ್ನು +1/2 ಇದೆ. ಸ್ಟ್ರೇಂಜ್ ನಂಬರು 1 ಬರುತ್ತೆ. ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಬೇರಿಯಾನ್ ನಂಬರ್ ಇದು ಬೇರಿಯಾನ್ಸ್ ಬ್ರಾಂಚಲ್ಲಿ ಬರೋದಿಲ್ಲ, ಅದಕ್ಕೆ 0. ಸೊ K0 ಕೂಡ ಬೇರಿಯಾನ್ಸ್ ಬ್ರಾಂಚಲ್ಲಿ ಬರೋದಿಲ್ಲ, ಸೊ ಅದು 0 ಆಗುತ್ತೆ ಬೇರಿಯಾನ್ ನಂಬರು. K0 ನೋಡಿ ನ್ಯೂಟ್ರಲ್ ಪಾರ್ಟಿಕಲ್, ಸೊ ಚಾರ್ಜ್ ನ್ಯೂಟ್ರಲ್ 0. ಸ್ಪಿನ್ನು ನೋಡಿ K ಪ್ಲಸ್ K0ಗೆ ಸೇಮ್ ಬರುತ್ತೆ +1/2. ಐಸೋ ಸ್ಪಿನ್ ಮಾತ್ರ -1/2 K0ಗೆ. ಸ್ಟ್ರೇಂಜ್ ನಂಬರ್ 1 ಈಸ್ ಕಾಮನ್. ಸ್ಟ್ರೇಂಜ್ ನಂಬರು K ಮೆಸಾನ್ಸಿಗೆ ಎರಡಕ್ಕೂ ಕೂಡ +1 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸಿಗ್ಮಾ ಪ್ಲಸ್ ಅಯಾನ್ಸು, ಇದು ಹೆಪರಾನ್ಸಲ್ಲಿ ಬರುತ್ತೆ. ಸಿಗ್ಮಾ ಪ್ಲಸ್ಸು, ಸಿಗ್ಮಾ ಮೈನಸ್ಸು, ಸಿಗ್ಮಾ ನಾಟು. ಚಾರ್ಜ್ ನೋಡ್ಕೊಳ್ಳಿ, ಈಸಿ ಬರೆಯೋದು. ಪ್ಲಸ್ ಇದ್ದಾಗ +1 ಚಾರ್ಜು, -1, ನೆಕ್ಸ್ಟು 0. ಸೊ ಇದು ಟ್ರಿಪ್ಲೆಟ್ ಕಾಂಪೋನೆಂಟಿಗೆ ಸ್ಪಿನ್ನು 1 ಬಂದಿರುತ್ತೆ ನೋಡಿ. 2i + 1 = 3 ಹಾಕಿದಾಗ ಸ್ಪಿನ್ನು ಸೇಮ್ 1. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐಸೋ ಸ್ಪಿನ್ ಬರೀಬೇಕಾದ್ರೆ 1ಗೆ ಪ್ಲಸ್ಸಿಗಾದರೆ +1, ಸಿಗ್ಮಾ ಮೈನಸ್ಸಿಗಾದರೆ -1, ನ್ಯೂಟ್ರಲಿಗಾದರೆ 0 ಇಸ್ ದ ಐಸೋ ಸ್ಪಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೇಂಜ್ ನಂಬರು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ನಿಮಗೆ ಸಿಗ್ಮಾ ಪ್ಲಸ್ಸಿಗೆ -1 ಬರುತ್ತೆ. ಸೊ ಮೂರಕ್ಕೂ ಕೂಡ -1 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ. ಸಿಗ್ಮಾ ಪ್ಲಸ್ಸು, ಸಿಗ್ಮಾ ಮೈನಸ್ಸು, ಸಿಗ್ಮಾ ನಾಟಿಗೆ -1 ಬರುತ್ತೆ. ಇದು ಸಿಗ್ಮಾ ಪ್ಲಸ್ಸು ಇದೆಲ್ಲನೂ ಬೇರಿಯಾನ್ಸಲ್ಲಿ ಬ್ರ್ಯಾಂಚು. ಬೇರಿಯಾನ್ಸಲ್ಲಿ ಒಂದು ನ್ಯೂಕ್ಲಿಯಾನ್ಸು ಮತ್ತು ಹೆಪರಾನ್ಸ್ ಆಗಿ ಬರುತ್ತೆ. ಸೊ ಇದೆಲ್ಲದಕ್ಕೂ ಬೇರಿಯನ್ ನಂಬರ್ಸು 1 ಆಗುತ್ತೆ. ಸಿಗ್ಮಾಗೆ ಮತ್ತು ಝೈ0ಗೆ ನೋಡಿ. ಝೈ ಮೈನಸ್ ಅಂದರೆ ಚಾರ್ಜು -1, ಝೈ ನ್ಯೂಟ್ರಲ್ ಅಂತ ಹೇಳಿದ್ರೆ ನ್ಯೂಟ್ರಲ್ ಅಂದರೆ 0ನಾ. ನೆಕ್ಸ್ಟ್ ಇದು ಡಬ್ಲೆಟ್ ಆಗಿರೋದ್ರಿಂದ ಏನು ಬರುತ್ತೆ ನೋಡಿ. ಡಬ್ಲೆಟಿಗೆ ಇಲ್ಲೂ ಸ್ಪಿನ್ +1, ಇಲ್ಲೂ ಕೂಡ ಸ್ಪಿನ್ನು +1 ಆಯಿತಾ. ನೆಕ್ಸ್ಟು ಐಸೋ ಸ್ಪಿನ್ನು ಚಾರ್ಜ್ ನೋಡಿ, ಇಲ್ಲಿ ಮೈನಸ್ ಇದೆ, -1 ಬಂತು. ನ್ಯೂಟ್ರಲಿಗೆ ಪ್ಲಸ್ಸು, ಸೊ ಅದಕ್ಕೋಸ್ಕರ ನ್ಯೂಟ್ರಲ್ ಅಂದರೆ ಚಾರ್ಜ್ ಇರಲ್ಲ, ಸೊ +1. ಸ್ಟ್ರೇಂಜ್ ನಂಬರು ಸಿಗ್ಮಾಗೆ -2 ಬರುತ್ತೆ. ಬೇರಿಯನ್ ನಂಬರ್ಸ್ 1. ನೆಕ್ಸ್ಟು ಲ್ಯಾಂಬ್ಡಾ ಅಂತ ಹೇಳಿದಾಗ ಇದು ಎಲ್ಲ ಸಿಂಗ್ಲೆಟು. ಚಾರ್ಜು 0 ಮತ್ತು ಸ್ಪಿನ್ನು 0. ನೆಕ್ಸ್ಟು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಐಸೋ ಸ್ಪಿನ್ನು ಇದು ಕೂಡ 0. ಐಸೋ ಸ್ಪಿನ್ನು 0. ಸ್ಟ್ರೇಂಜ್ ನಂಬರ್ ಮಾತ್ರ -1 ಬರುತ್ತೆ. ಬೇರಿಯನ್ ನಂಬರ್ 1. ನೆಕ್ಸ್ಟ್ ಒಮೆಗಾ ಪಾರ್ಟಿಕಲ್ಗೆ ಬಂದಾಗ ಚಾರ್ಜು -1, ಒಮೆಗಾ ಮೈನಸ್ ಅಯಾನ್ ಅಂತ ಕರಿತೀವಿ. ಸೊ ಸ್ಪಿನ್ನು ಐಸೋ ಸ್ಪಿನ್ 0. ಸ್ಟ್ರೇಂಜ್ ನಂಬರ್ ಮಾತ್ರ -3 ಬರುತ್ತೆ. ಬೇರಿಯನ್ ನಂಬರ್ +1 ಬರುತ್ತೆ. ನೆಕ್ಸ್ಟ್ ನೋಡೋಣ, ಕ್ವಾರ್ಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ನಿಮಗೆ ಲಾಸ್ಟ್ ಟೈಮ್ ಕೇಸೆಟ್ಟಲ್ಲಿ ಒಂದು ಕ್ವಶನ್ ಕ್ವಾರ್ಕ್ ಮೇಲೇ ಕೇಳಿದ್ದಾರೆ. ಪ್ರೋಟಾನ್ ಮತ್ತು ಡೆಲ್ಟಾ ಪ್ಲಸ್ ಅಯಾನ್ಗೆ ಏನು ಅಂತ ಕೇಳಿದ್ದಾರೆ. ಸೊ ಪ್ರೋಟಾನ್ ಮತ್ತು ಡೆಲ್ಟಾ ಪ್ಲಸ್ಗೆ ಸೇಮ್ ಬರುತ್ತೆ. ಸೊ ಅದು ಹೇಗೆ ಅಂತ ನೋಡೋಣ. ಸೊ ಹಿಂದಿನ ಇದರಲ್ಲಿ ಒಂದು ಹೇಳ್ಬೇಕಾಗಿತ್ತು. ಇಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನಿಗೆ ಚಾರ್ಜ್ ಸ್ಪಿನ್ನು +1 ಬರುತ್ತೆ. ಸ್ಪಿನ್ನು +1 ಎರಡಕ್ಕೂ. ಐಸೋ ಸ್ಪಿನ್ ಅಂತ ಹೇಳಿದಾಗ ಸ್ಪಿನ್ನು ಎರಡಕ್ಕೂ +1 ಪ್ರೋಟಾನ್ ನ್ಯೂಟ್ರಾನಿಗೆ. ಐಸೋ ಸ್ಪಿನ್ ಅಂತ ಹೇಳಿದಾಗ ಇದಕ್ಕೆ +1 ಪ್ರೋಟಾನಿಗೆ, ನ್ಯೂಟ್ರಾನಿಗೆ -1. ಇದೊಂದು ಬಿಟ್ಬಿಟ್ಟಿದೆ, ಬರ್ಕೊಳ್ಳಿ, ಪಾಯಿಂಟ್ ಒಂದು ಸೇರಿಸ್ಕೊಳ್ಳಿ ಆಯಿತಾ. ನೆಕ್ಸ್ಟು ಕ್ವಾರ್ಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಕ್ವಾರ್ಕ್ ಸ್ಟ್ರಕ್ಚರಲ್ಲಿ ಬರೋ ಅಂಥದ್ದು ಬರೀ ಹ್ಯಾಡ್ರಾನ್ಸಿಗೆ ಮಾತ್ರ. ಕ್ವಾರ್ಕ್ ಸ್ಟ್ರಕ್ಚರ್ ಬರೋದು ಮೆಸಾನ್ಸಿಗೆ ಮಾತ್ರ. ಸೊ ಕ್ವಾರ್ಕ್ಸ್ ಅಂತ ಹೇಳಿದಾಗ ಅದ್ರ ಚಾರ್ಜ್ ಯಾವಾಗಲೂ ರ್ಯಾಷನಲ್ ಟರ್ಮ್ ಅಂತ ಹೇಳ್ತೀವಿ. ದಟ್ ಈಸ್ ರ್ಯಾಷನಲ್ ಆಫ್ ದ ಎಲೆಕ್ಟ್ರಾನ್ ಚಾರ್ಜ್ ಅಂತ ಹೇಳ್ತೀವಿ. ಅಂದರೆ 1/3 ಟೈಮ್ಸ್ ಆಫ್ ಇ ಇರುತ್ತೆ, ಅಥವಾ 2/3 ಟೈಮ್ಸ್ ಆಫ್ ಇ ಪ್ಲಸ್ ಇರುತ್ತೆ, ಒಂದೊಂದು ಸರಿ ಮೈನಸ್ ಇರುತ್ತೆ. ಸೊ ರ್ಯಾಷನಲ್ ಆಫ್ ದ ಎಲೆಕ್ಟ್ರಾನ್ ಚಾರ್ಜ್ ಅಂತ ಹೇಳ್ತೀವಿ ಚಾರ್ಜು. ಸೊ ಮೆಸಾನ್ಸ್ ಅಂತ ಹೇಳಿದಾಗ ಮೆಸಾನ್ಸಿಗೆ ಓನ್ಲಿ 2 ಕ್ವಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಫರ್ಮಯಾನ್ಸ್ ಅಂತ ಹೇಳಿದಾಗ 3 ಕ್ವಾರ್ಕ್ಸ್ ಬರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಮೆಸಾನ್ಸಲ್ಲಿ ಯಾವ್ಯಾವುದು 3 ಟೈಪ್ಸು. ಇದು ಸಿಂಗ್ಲೆಟು, K ಮೆಸಾನ್ ಅಂದರೆ ಡಬ್ಲೆಟು, ಪೈ ಮೆಸಾನ್ ಅಂದರೆ ಟ್ರಿಪ್ಲೆಟು. ಇದರಲ್ಲಿ ನೋಡಿ ಪೈ ಪ್ಲಸ್ಸು, ಪೈ ಮೈನಸ್ಸು, ಪೈ ನಾಟಿಗೆ. ಪೈ ಪ್ಲಸ್ಸಿಗೆ ಒಂದು ಅಪ್ ಕ್ವಾರ್ಕ್ ಇರುತ್ತೆ, ಇನ್ನೊಂದು ಆ್ಯಂಟಿ ಡೌನು. ಪೈ ಮೈನಸ್ ಅಂದರೆ ಆ್ಯಂಟಿ ಅಪ್ಪು, ಡೌನ್ ಕ್ವಾರ್ಕು. ಯು ಅಂತ ಹೇಳಿದ್ರೆ ಅಪ್ಪು, ಡಿ ಅಂದರೆ ಡೌನು, ಎಸ್ ಅಂದರೆ ಸ್ಟ್ರೇಂಜು. ಯು ಬಾರ್ ಅಂದರೆ ಆ್ಯಂಟಿ ಅಪ್ಪು, ಡಿ ಬಾರ್ ಅಂದರೆ ಆ್ಯಂಟಿ ಡೌನು, ಎಸ್ ಬಾರ್ ಅಂದರೆ ಆ್ಯಂಟಿ ಸ್ಟ್ರೇಂಜು. ನೆನ್ಪಿಟ್ಕೊಳ್ಳಿ. ಸೊ ಪೈ ಪ್ಲಸ್ ಅಂದರೆ ಒಂದು ಅಪ್ಪು, ಒಂದು ಆ್ಯಂಟಿ ಡೌನು. ಪೈ ಮೈನಸ್ ಅಂತ ಹೇಳಿದ್ರೆ ಒಂದು ಆ್ಯಂಟಿ ಅಪ್ಪು,
ಮತ್ತು ಒಂದು ಡೌನ್ ಕ್ವಾರ್ಕ್ ಇರುತ್ತೆ. ಪೈ ನಾಟ್ ಅಂತ ಹೇಳಿದ್ರೆ ಎಸ್ ಬಾರ್ ಇರಬಹುದು, ಒಂದು ಸ್ಟ್ರೇಂಜು ಒಂದು ಆ್ಯಂಟಿ ಸ್ಟ್ರೇಂಜು, ಅಥವಾ ಒಂದು ಡೌನು ಒಂದು ಆ್ಯಂಟಿ ಡೌನು, ಅಥವಾ ಒಂದು ಅಪ್ಪು ಮತ್ತು ಒಂದು ಆ್ಯಂಟಿ ಅಪ್ಪು ಇರಬಹುದು. ನೆಕ್ಸ್ಟ್ ಕೆ ಮೆಸಾನ್ಸ್ ಅಂತ ಹೇಳಿದಾಗ 2 ಪಾರ್ಟಿಕಲ್ಸ್ ಬರುತ್ತೆ, ಕೆ ಪ್ಲಸ್ಸು ಕೆ ನಾಟು. ಕೆ ಪ್ಲಸ್ ಅಂತ ಹೇಳಿದ್ರೆ ಒಂದು ಅಪ್ಪು ಒಂದು ಆ್ಯಂಟಿ ಸ್ಟ್ರೇಂಜು. ನೆಕ್ಸ್ಟು ಕೆ ನಾಟ್ ಅಂತ ಹೇಳಿದಾಗ ಒಂದು ಡೌನು ಒಂದು ಆ್ಯಂಟಿ ಸ್ಟ್ರೇಂಜ್ ಬರುತ್ತೆ. ನೆಕ್ಸ್ಟ್ ಈಟಾ ಮೆಸಾನಿಗೆ ಒಂದು ಡೌನು ಒಂದು ಆ್ಯಂಟಿ ಡೌನು. ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ನೆಕ್ಸ್ಟು ಬೇರಿಯಾನ್ಸಿಗೆ ಸೊ ಕ್ವಾರ್ಟರ್ಲೆಟ್ ಅಂತ ತಗೊಂಡಾಗ ಡೆಲ್ಟಾ ಡಬಲ್ ಪ್ಲಸ್ಸು ಡೆಲ್ಟಾ ನಾಟು ಡೆಲ್ಟಾ ಮೈನಸ್ ಅಂತ ಬರುತ್ತೆ. ಸೊ ಇದು ಹೇಗಿದೆ ಅಂದರೆ ನೋಡಿ, 3 ಅಪ್ಪೆ ಏನಂತ ಹೇಳ್ತಾ ಇದ್ದೀನಿ, 3 ಡೆಲ್ಟಾ ಪ್ಲಸ್ಸಿಗೆ ಬರೆಯೋದು 3 ಅಪ್ಪು, ನೆನ್ಪಿಟ್ಕೊಬಿಡಿ. ನೆಕ್ಸ್ಟ್ ಇಲ್ಲಿ 1 ಡೌನ್ ಸೇರಿಕೊಳ್ತೆ 2 ಅಪ್ಪು ಆಗುತ್ತೆ. ನೆಕ್ಸ್ಟ್ 2 ಡೌನ್ ಸೇರಿಕೊಳ್ಳುತ್ತೆ. ನೆಕ್ಸ್ಟ್ 3 ಡೌನು, ಈ ಥರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಬೇರಿಯಾನ್ಸ್ ಅಂತ ಹೇಳ್ತೀವಿ. ಇದು ಬೇರಿಯಾನ್ಸಲ್ಲೇ ಬರುವಂಥದ್ದು. ಬೇರಿಯಾನ್ಸಲ್ಲಿ ನೆಕ್ಸ್ಟು ಸಿಗ್ಮಾ ಪ್ಲಸ್ಸು, ಸಿಗ್ಮಾ ಟ್ರಿಪ್ಲೆಟ್, ಇದು ಸಿಗ್ಮಾ ಪ್ಲಸ್ಸು ಸಿಗ್ಮಾ ಮೈನಸ್ಸು ಸಿಗ್ಮಾ ನ್ಯೂಟ್ರಲ್ಲು. ಸಿಗ್ಮಾ ಪ್ಲಸ್ಸಿಗೆ 2 ಅಪ್ಪು 1 ಸ್ಟ್ರೇಂಜು, ಸಿಗ್ಮಾ ಮೈನಸ್ಸಿಗೆ 2 ಡೌನು 1 ಸ್ಟ್ರೇಂಜು, ಸಿಗ್ಮಾ ನಟಿಗೆ 1 ಅಪ್ಪು 1 ಡೌನು 1 ಸ್ಟ್ರೇಂಜು. ನೆಕ್ಸ್ಟು ನ್ಯೂಟ್ರಲ್ ಪಾರ್ಟಿಕಲ್ಗೆ ಸಿಗ್ಮಾ ಬರುತ್ತೆ, ಸಿಗ್ಮಾ ಇದು ಸೈ ಅಂತ ಹೇಳ್ತೀವಿ. ಸೊ ಝೈಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಝೈ ನಾಟು ಮತ್ತು ಝೈ ಮೈನಸ್ಸು. ಝೈ ಮೈನಸ್ಸಿಗೆ 1 ಡೌನು 2 ಸ್ಟ್ರೇಂಜು. ನೆಕ್ಸ್ಟು ಝೈ ನ್ಯೂಟ್ರಲಿಗೆ 1 ಅಪ್ಪು 2 ಸ್ಟ್ರೇಂಜ್ ಬರುತ್ತೆ. ಲ್ಯಾಂಬ್ಡಾ ನಾಟ್ ಅಥವಾ ಲ್ಯಾಂಬ್ಡಾ ನ್ಯೂಟ್ರಲ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಇದಕ್ಕೆ 1 ಅಪ್ಪು 1 ಡೌನು 1 ಸ್ಟ್ರೇಂಜು. ಸೊ ಇದಕ್ಕೂ ಸೇಮು, 1 ನ್ಯೂಟ್ರಲ್ ಪಾರ್ಟಿಕಲಿಗೆ ಸಿಗ್ಮಾ ನ್ಯೂಟ್ರಲಿಗೂ ಸೇಮು ನೋಡಿ. ನೆಕ್ಸ್ಟ್ ಇದಾದಮೇಲೆ ಏನಂತ ಹೇಳ್ತೀವಿ ಅಂದರೆ ಒಮೆಗಾ ಮೈನಸ್ಗೆ 3s ಅಂತ ಹೇಳ್ತೀವಿ, 3 ಸ್ಟ್ರೇಂಜ್ ನಂಬರು. ಪ್ರೋಟಾನಿಗಾದರೆ 2 ಅಪ್ಪು 1 ಡೌನು, ನ್ಯೂಟ್ರಾನಿಗಾದರೆ 1 ಅಪ್ಪು 2 ಡೌನು. ಸೊ ಇದೆಲ್ಲನೂ ಕ್ವಾರ್ಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಇದೇ ಆ್ಯಂಟಿ ಪ್ರೋಟಾನ್ ಅಂತ ಬಂತು ಅಂತಂದರೆ ಆ್ಯಂಟಿ ಪ್ರೋಟಾನ್ಗೆ ಇದೇ ಥರ ಪ್ರೋಟಾನ್ ಇರುತ್ತಲ್ಲ, ಪ್ರೋಟಾನ್ಗೆ ಏನಿದೆ ಅದಕ್ಕೆ ಬಾರ್ ಹಾಕಿ ಅಷ್ಟೇ, ಯು ಬಾರ್ ಡಿ ಬಾರ್ ಅಷ್ಟೇ. ಆ್ಯಂಟಿ ಅಪ್ಪು 2 ಆ್ಯಂಟಿ ಅಪ್ಪು 1 ಆ್ಯಂಟಿ ಡೌನ್ ಇರುತ್ತೆ ಅಂತ ಅರ್ಥ. ಆ ಥರ ಬರೆದ್ರೆ ಆಯಿತು. ಸೊ ಇದು ಕ್ವಾರ್ಕ್ ಸ್ಟ್ರಕ್ಚರು. ಸೊ ಟೋಟಲ್ ಎಲಿಮೆಂಟರಿ ಪಾರ್ಟಿಕಲ್ಸ್ನಲ್ಲಿ ಯಾವ ಟೈಪ್ ಕೇಳಬಹುದು ಅಂತ ಹೇಳಿದ್ರೆ ಕ್ಲಾಸಿಫಿಕೇಷನಲ್ಲಿ ಕೇಳಬಹುದು. ಬೇರಿಯನ್ ನಂಬರ್, ಲೆಪ್ಟಾನ್ ನಂಬರ್, ಕನ್ಸರ್ವ ಅಂತ ಕೇಳಬಹುದು. ಸ್ಪಿನ್ನು ಮತ್ತು ಐಸೋ ಸ್ಪಿನ್ ಮೇಲೆ ಕ್ವಶನ್ ಬರಬಹುದು. ಮತ್ತು ಕ್ವಾರ್ಕ್ ಸ್ಟ್ರಕ್ಚರ್ ಮೇಲೆ ಕ್ವಶನ್ ಬರಬಹುದು. ಸ್ಟ್ರೇಂಜ್ ನಂಬರ್ ಕೂಡ ಕೇಳಬಹುದು. ಸೊ ಒಟ್ನಲ್ಲಿ KCET-ಅಲ್ಲಿ 3 ರಿಂದ 4 ಒಂದೊಂದು ಟೈಮ್ 5 ಕ್ವಶನ್ನೇ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಡೀಟೇಲಾಗಿ ಬರ್ಕೊಂಡು ಒಂದ್ಸರಿ ಸ್ಟಡಿ ಮಾಡಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು.